ಸೂಪರ್ ಓವರ್ನಲ್ಲಿ ಗೆದ್ದು ಬಿಗಿದ ಡೆಲ್ಲಿ ಕ್ಯಾಪಿಟಲ್ಸ್. ಹೌದು, ಬಲು ರೋಚಕತೆ ಹುಟ್ಟಿಸಿದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಮಣಿಸಿತು. ಒಂದು ಹಂತದಲ್ಲಿ ರಾಯಲ್ಸ್ ಗೆಲ್ಲುವ ಸನಿಹ ಬಂದು ತಲುಪಿತು. ಆದರೆ ಡೆಲ್ಲಿಯ ಮಿಚೆಲ್ ಸ್ಟಾರ್ಕ್ ಅವರ ಮಾರಕ ದಾಳಿಗೆ ನಲುಗಿದ ರಾಯಲ್ಸ್ ರನ್ ಗಳಿಸಲು ಪರದಾಡಿದರು. ಕೊನೆಗೆ ಹರಸಾಹಸ ಪಟ್ಟು ರಾಯಲ್ಸ್ ಪಂದ್ಯವನ್ನ ಟೈ ಮಾಡಿಕೊಂಡಿತು. ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ಡೆಲ್ಲಿ ಕ್ಯಾಪಿಟಲ್ಸ್ಗೆ 5 ವಿಕೆಟ್ಗೆ 188 ರನ್ ಬಾರಿಸಿದರೆ ರಾಜಸ್ಥಾನ್ ಆರಂಭದಿಂದಲೇ ಅಬ್ಬರಿಸುತ್ತಾ ಹೋದರೂ ಅಂತಿಮವಾಗಿ 4 ವಿಕೆಟ್ಗೆ 188 ರನ್ ಗಳಿಸಿ ಪಂದ್ಯ ಟೈಗೊಂಡಿತು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ರಾಜಸ್ಥಾನ 11 ರನ್ ಗಳಿಸಿತು. ಶಿಮ್ರೋನ್ ಮತ್ತು ರಿಯಾನ್ ಪರಾಗ್ ಆರಂಭಿಕವಾಗಿ ಬ್ಯಾಟ್ ಬೀಸಿದರು. ನಂತರ ಪರಾಗ್ ರನ್ಔಟ್. ನಂತರ ಬಂದ ಯಶಸ್ವಿ ಜೈಸ್ವಾಲ್ ಇನ್ನೂ ಒಂದು ಬಾಲ್ ಇರುವಂತೆಯೇ ರನ್ಔಟ್ ಆದರು. 12 ರನ್ಗಳ ಸೂಪರ್ ಓವರ್ ಗುರಿ ಬೆನ್ನಟ್ಟಿದ ಡೆಲ್ಲಿ ತಂಡ 4 ಎಸೆತಗಳಲ್ಲಿ 13 ರನ್ ಗಳಿಸಿ ಗೆಲುವನ್ನ ಸಾಧಿಸಿತು. ಡೆಲ್ಲಿ ಪರ ರಾಹುಲ್ 7, ಟ್ರಿಸ್ಟಾನ್ ಸ್ಟಬ್ಸ್ 6 ರನ್ ಗಳಿಸಿದ್ರು.